ಬಗ್ಗೆ ನಾವು ಸದನದಲ್ಲ ಹೊರಗಡೆ ಮತ್ತು ಒಳಗಡೆ ಸಾಕಷ್ಟು ಜನಜಾಗೃತಿಯನ್ನು ಮಾಡಿದ್ರು ಕೂಡ ಒಂದು ರೀತಿಯಲ್ಲಿ ಸರ್ವಾಧಿಕಾರವನ್ನು ಉಪಯೋಗಿಸ್ಕೊಂಡು ಯಾವ ಮಾತುಗೂ ಕೂಡ ಕಿವಿಗೊಡದೆ ನಾವು ಮಾಡಿದ್ದೇ ಸರಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಬೆಂಗಳೂರನ್ನು ಇವತ್ತು ಗರಿಷ್ಠ 7 ಭಾಗಗಳನ್ನಾಗಿ ಮಾಡಿ ಚಿತ್ರ ಮಾಡ್ತಕ್ಕಂಥ ಒಂದು ಹುನ್ನಾರವನ್ನು ಮಾಡ್ತಾಯಿದ್ದಾರೆ. ಮತ್ತೊಂದು ಹೇಳಿದ್ದಾರೆ, ಯಾವುದೇ ಒಂದು ಹೊಸ ಹಳ್ಳಿಯನ್ನು ಕೂಡ ಈ ಗ್ರೇಟರ್ ಬೆಂಗಳೂರು ಸೇರಿಸಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅಂದರೆ ನೀವು ಬೆಂಗಳೂರನ್ನು 5-6 ಭಾಗ BBMP ಪ್ರತ್ಯೇಕವಾಗಿ ಮಾಡಿದ್ರೆ ಒಂದು ಪಟ್ಟಣ ಪಂಚಾಯತಿ ಥರನೇ ಆಗ್ತದೆ. ಹಿಂದೆ ಯಲಹಂಕ, KR-ಪುರಮು, ಬೊಮ್ಮನಹಳ್ಳಿ, ದಾಸರಹಳ್ಳಿ ಈ ಥರದ್ದೆಲ್ಲ ಬೇರೆ ಬೇರೆ ನಗರಸಭೆ ಪಟ್ಟಣ ಪಂಚಾಯತಿಗಳು ಹೊರವಲಯದಲ್ಲಿ ಇದರಿಂದ ಅಡ್ಮಿನಿಸ್ಟ್ರೇಷನ್ ಪ್ರಾಬ್ಲಮ್ ಆಗ್ತದೆ, ಸಾಕಷ್ಟು ಬೆಳವಣಿಗೆ ಅದಾಗಿದೆ ಅಂತೇಳಿ ಅವೆಲ್ಲವನ್ನು ಸೇರಿ 2007ರಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡಿದ್ದು. ಮತ್ತು ಇದಕ್ಕೆ ಐತಿಹಾಸಿಕ ಈ ನಗರಕ್ಕೆ ಹೆಸರಿದೆ. ನಾಡಪ್ರಭು ಕೆಂಪೇಗೌಡರು ಯಲಹಂಕದಲ್ಲೇ ಜನ್ಮ ತಾಳಿ ಒಂದು ಅತ್ಯುತ್ತಮವಾದಂಥ ನಗರವನ್ನು ಕಟ್ಟಬೇಕು ಅಂತೇಳಿ ಬೆಂಗಳೂರನ್ನು ಆಯ್ಕೆ ಮಾಡಿಕೊಂಡು ಇವತ್ತು ವಿಶ್ವಮಾನ್ಯವಾಗಿರ್ತಕ್ಕಂಥ ಬೆಂಗಳೂರನ್ನು ಕೆಂಪೇಗೌಡರಿಗಿನ ಇವರೇನು ದೊಡ್ಡ ಇತಿಹಾಸಕಾರರು ಏನಲ್ಲ, ಆದರೆ ಅವ್ರು ಕಟ್ಟಿರ್ತಕ್ಕಂಥ ನಾಡನ್ನು 500 ವರ್ಷಗಳಾದಮೇಲೆ 5 ಭಾಗಗಳನ್ನು ಮಾಡ್ತೀವಿ ಅಂತ ಹೊರಟಿರ್ತಕ್ಕಂಥದ್ದು ಜನತೆ ಕ್ಷಮಿಸೋದಿಲ್ಲ. ಮತ್ತು ಇಡೀ ಚರಿತ್ರೆಯಲ್ಲಿ ಅವರು ಕಪ್ಪು ಚುಕ್ಕೆಯಲ್ಲಿ ಉಳಿದೋಗ್ತಾರೆ ಯಾರು ಮಾಡ್ತಾರೋ ಅವರು ಅಂತೇಳಿ. ಮತ್ತು ಇದು ಕಾರ್ಯ ಸಾಧುನೂ ಅಲ್ಲ. ದೆಹಲಿಯಲ್ಲೂ ಕೂಡ ಇದೇ ಥರ ನೋಯ್ಡಾ ಮತ್ತು ದೆಹಲಿಯನ್ನು ಬೇರೆ ಬೇರೆ ಮಾಡೋಕ್ಕೋಗಿ ಅದನ್ನು ಫೇಲ್ಯೂರ್ ಆಗಿದ್ದಾರೆ. ಮತ್ತೆ ಒಂದೇ ಕಾರ್ಪೊರೇಷನ್ ಮಾಡಿರ್ತಕ್ಕಂಥದ್ದು. ಇವರು ಮಾತಿಗೆ ಮೊದಲು ಲಂಡನ್ದು ಹೇಳ್ತಾರೆ. ಲಂಡನ್ನಿನ ಜನಗಳಿಗೂ ಮತ್ತು ನಮಗೆ ಭಾಳ ವ್ಯತ್ಯಾಸ ಇದೆ. ಅಲ್ಲಿ ಅಡ್ಮಿನಿಸ್ಟ್ರೇಷನ್ನೇ ಬೇರೆ, ನಮ್ಮಲ್ಲಿರ್ತಕ್ಕಂಥದ್ದೇ ಬೇರೆ ವ್ಯವಸ್ಥೆಗಳು. ಇದರಿಂದ ಇವತ್ತು BBMPಗಳನ್ನು ಹೆಚ್ಚು ಮಾಡಿ ಯಾವುದೇ ಹಳ್ಳಿಗಳನ್ನು ಸೇರಿಸ್ಕೊಳ್ಳದೆ ಅದಕ್ಕೆ ಒಂದು ಉಸ್ತುವಾರಿ ಗ್ರೇಟರ್ ಬೆಂಗಳೂರು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು 50 ಜನ ಜನಪ್ರತಿನಿಧಿಗಳು ಸೇರಿಸ್ಕೊಂಡು ಇದು ಕಾರ್ಯ ಸಾಧು ಅಲ್ಲ. ಈಗಲೂ ಕೂಡ ಕಾಲ ಮಿಂಚಿಲ್ಲ. ಅದನ್ನು ವಿತ್ಡ್ರಾ ಮಾಡಿ ಹಠವನ್ನು ಬಿಟ್ಟು ಬೆಂಗಳೂರಿನ ಐತಿಹಾಸಿಕ ಹೆಸರನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಉಸ್ತುವಾರಿ ಸಚಿವರಾದಂಥ DK ಶಿವಕುಮಾರ್ ಅವರು ಮಾಡಬೇಕು ಅಂತ ಮನವಿಯನ್ನು ಮಾಡ್ತಾಯಿದ್ದೀನಿ.